ಎಲ್ಲರಿಗೂ ನಮಸ್ಕಾರ. ಒಂದು ವಿಷಯನ ಎಲ್ಲ ಮೆಡಿಕಲ್ ಆಸ್ಪಿರೆಂಟ್ ವಿದ್ಯಾರ್ಥಿಗಳಿಗೆ ಪೋಷಕರು ಗಮನಕ್ಕೆ ತರೋದಕ್ಕೆ ಇಚ್ಛೆಪಡ್ತೀನಿ. ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಇತ್ತೀಚೆಗೆ ಕೆಲವು ಸಂಘಟನೆಯವರು ಕರ್ನಾಟಕದ ವಿದ್ಯಾರ್ಥಿಗಳದೊಂದು ಪಟ್ಟಿ ಪಬ್ಲಿಷ್ ಮಾಡಿದ್ರು, ಅದರೊಳಗೆ ಇಲ್ದಿರೋರೆಲ್ಲ ಕರ್ನಾಟಕದ ಸೀಟ್ ತಗೊಂಡಿದ್ದಾರೆ ಅಂತ ಎಲ್ಲ ಒಂದು ಹೇಳಿದ್ರು. ಅದು ಆತಂಕ, ನನ್ನ ತಪ್ಪು ಅಂತ ಹೇಳ್ತಿಲ್ಲ, ನೀವು ಅಬ್ಸರ್ವೇಷನ್ ಮಾಡಿರೋದಕ್ಕೆ ತುಂಬ ಧನ್ಯವಾದಗಳು. ಆಮೇಲೆ ಈ ಥರದ್ದು ನಮ್ಮನ್ನು ಎಚ್ಚರಿಸ್ತಿರಬೇಕು. ಯಾವುದಾದ್ರೂ ತಪ್ಪುಗಳಾಯಿತು ಅಂತಂದರೆ ಖಂಡಿತ ನೀವು ಹೇಳಬೇಕು, ನಾವು ಅದನ್ನು ಪುನಃ ಪರಿಶೀಲನೆ ಮಾಡಬೇಕು. ಒಟ್ಟು ಯಾವುದು ತಪ್ಪಾಗಬಾರ್ದು, ಯಾರು ಎಲಿಜಿಬಲ್ ಇಲ್ಲಿರುವಂಥವ್ರು ಒಂದು ಸೀಟ್ ತಗೊಂಡಬಾರ್ದು, ಇದು ನನ್ನ ಸಹ ಉದ್ದೇಶ. ಹಾಗಾಗಿ ಕರ್ನಾಟಕದ ಪಟ್ಟಿ ಇಲ್ದಿರೋರಿಗೆ ಸಿಕ್ಕಿದೆ ಅಂತ ಅಬ್ಸರ್ವೇಷನ್ ತುಂಬ ಒಳ್ಳೆ ಅಬ್ಸರ್ವೇಷನ್. ಏನು ಒಂದ್ಸರಿ ಈಗ ದಾಖಲೆಗಳ ಏನೋ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರುತ್ತೆ, ಕೆಲವೊಮ್ಮೆ ಅವಾಗೆಲ್ಲ ಏನೋ ಹಾಗೆ ಮಿಸ್ ಆಗಿ ಬಂದ್ಬಿಡುತ್ತೆ. ಅವ್ರದ್ದು ಅಡ್ಮಿಷನ್ ಕನ್ಫರ್ಮಾ, ಅವ್ರು ಅಕ್ರಮ ಮಾರ್ಗದಲ್ಲಿ ಸೀಟ್ ತಗೊಂಡು ಹೋಗ್ಬಿಟ್ರೆ ಮುಗಿದ್ಬಿಡ್ತಾನೋ. ದಯಮಾಡಿ ಎರಡು ವಿಚಾರ ಕ್ಲಾರಿಫೈ ಮಾಡ್ತೀನಿ. ಇಲ್ಲಿ ನಮ್ಮಲ್ಲಿ 7 ವರ್ಷ ಕ್ಲಾಸ್ ಎ ಬಿ ಸಿ ಡಿ ಜೆಡ್ ತನಕ ಕ್ಲಾಸಸ್ ಇದೆ, ತಾವು ನಮ್ಮ ಬುಲೆಟಿನ್ ನೋಡ್ಬೋದು. ಕನ್ನಡಿಗ ಒಬ್ಬ ಕಾಶ್ಮೀರದಲ್ಲಿ ಹೋಗಿ ಮಿಲಿಟರಿನಲ್ಲಿ ಸೇವೆ ಮಾಡ್ತಿರ್ತಾನೆ, ಕನ್ನಡಿಗ ಒಬ್ಬ ಐಎಎಸ್ ಆಫೀಸರ್ ಆಗಿ ಉತ್ತರ ಪ್ರದೇಶದಲ್ಲಿ ಸೇವೆ ಮಾಡ್ತಿರ್ತಾನೆ, ಕರ್ನಾಟಕದ ಒಬ್ಬರು ಸಂಸದರು ಡೆಲ್ಲಿನಲ್ಲಿ ಹೋಗಿ ಸೇವೆ ಮಾಡ್ತಿದ್ದಾಗ ಅಲ್ಲಿ ಮಗು ಶಾಲೆ ಕಲಿಸಿರ್ತಾರೆ. ಈ ಥರದ್ದು ಬೇರೆ ಬೇರೆ ಕೆಟಗರಿಯವರು ಕನ್ನಡಿಗರಾಗಿದ್ದಾರೆ. ಮತ್ತೆ ಬೇರೆಯವರು ಇನ್ಯಾರೋ ಇಲ್ಲಿ ಬಂದ್ಬಿಟ್ಟು ನೌಕರಿ ಮಾಡ್ತಿರ್ತಾರೆ ಕರ್ನಾಟಕದಲ್ಲಿ ಆ ಮಗು ಓದಿರುತ್ತೆ, 7 ವರ್ಷ ಓದಿರ್ತಾರೆ, ಮತ್ತೆ 2 ಬೋರ್ಡ್ ಎಕ್ಸಾಮಲ್ಲಿ ಯಾವ್ದಾದ್ರು 1 ಬೋರ್ಡ್ ಎಕ್ಸಾಮ್ ಪಾಸ್ ಮಾಡಿರ್ತಾರೆ. ನಂತರ ಅವರು ಬೇರೆ ಕಡೆ ಹೋಗ್ತಾರೆ, 10th ಸ್ಟ್ಯಾಂಡರ್ಡ್ ತನಕ ಇಲ್ಲಿ ಓದಿರ್ತಾರೆ, ಫಸ್ಟ್ PU ಮತ್ತೆ ಸೆಕೆಂಡ್ PUC ಎಲ್ಲ ಕೋಟದ ಲೊಕೇಶನ್ಗೆ ಸೇರ್ಕೊಂಡು ಅಪ್ಪ ಅಮ್ಮ ಅಲ್ಲಿರ್ತಾರೆ, ಅಲ್ಲಿ ಅಡ್ರೆಸ್ ಕೊಟ್ಟಿರ್ತಾರೆ. ಹಾಗಾಗಿ ನೀಟ್ ಅಪ್ಲಿಕೇಶನ್ ಹಾಕುವಂತಹ ಸಂದರ್ಭದಲ್ಲಿ ಅವರು ಏನು ಅಡ್ರೆಸ್ ಹಾಕಿರ್ತಾರೆ ಅದರಲ್ಲಿ ಕರ್ನಾಟಕ ಯಾರು ಕ್ಲೈಮ್ ಮಾಡಿದ್ದಾರೆ ಅದು ನಾವು ಟೆಂಟೇಟಿವ್ ಲಿಸ್ಟ್ ಅನ್ನು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಪಬ್ಲಿಷ್ ಮಾಡಿದ್ದೇ ಹೊರತು ಆ ಲಿಸ್ಟಲ್ಲಿ ಇದ್ದವರು ಅಷ್ಟೇ ಕನ್ನಡಿಗರು, ಆ ಲಿಸ್ಟಲ್ಲಿ ಇದ್ದವರು ಅಷ್ಟೇ ಮೆಡಿಕಲ್ ಸೀಟ್ ತಗೊಳ್ಳುವಂತದಕ್ಕೆ ಅರ್ಹತೆ ಇರುವಂತವರು ಅಂತ ನಾವೆಲ್ಲೂ ಹೇಳಿರಲಿಲ್ಲ. ಮತ್ತೆ 2 ವರ್ಷದಿಂದ ತಾವು ನೋಡಬಹುದು ಆ ಥರದೊಂದು ಲಿಸ್ಟನ್ನು ಪಬ್ಲಿಷ್ ಮಾಡ್ತಿರಲಿಲ್ಲ. ನಾವು ಕನ್ನಡಿಗರಿಗೆ ಒಂದು ಫೇರ್ ಐಡಿಯಾ ಬರುತ್ತೆ, ನಮ್ಮ ಸ್ಥಾನ ಎಲ್ಲಿದೆ ಆಲ್ ಇಂಡಿಯಾ ರ್ಯಾಂಕ್ ಒಳಗಡೆ ಅಂತ ಅನ್ನುವಂಥದ್ದಕ್ಕೆ ನೀಟ್ ಅಪ್ಲಿಕೇಶನ್ ಹಾಕುವಾಗ ಅವರು ಏನು ಕರ್ನಾಟಕ ಅಂತ ಯಾರು ಹಾಕಿದ್ರು ಅದರ ಆಧಾರದ ಮೇಲೆ ನಾವು ಪಟ್ಟಿನ ನಮ್ಮ ಮಾಹಿತಿಗೆ ಹಾಕಿದ್ವಿ. ಅದಲ್ಲದೆ ಇರುವಂತವರು ನಮ್ಮ ಕ್ಲಾಸ್ ಇದೆಯಲ್ಲ ABCD ಏನೇನು ಕ್ಲಾಸಸ್ ಇದೆ ತಾವು ಓದ್ಕೊಳ್ಳಿ, ಅದರಲ್ಲಿ ಸಾಕಷ್ಟು ಜನ ಎಲಿಜಿಬಲ್ ಆಗ್ತಾರೆ. ಆ ಎಲಿಜಿಬಲ್ ಆಗಿರುವಂತವರು ನಮ್ಮ ಈ ಕನ್ನಡಿಗರು ಅಂತ ಕರ್ನಾಟಕ ಅಂತ ಕ್ಲೈಮ್ ಮಾಡಿರುವಂಥ ಲಿಸ್ಟಲ್ಲಿ ನಾವು ಹಾಕಿರುವಂತವರು ಸಹ ಇರ್ತಾರೆ. ಹಾಗಾಗಿ ನೀವು ಆತಂಕ ಪಡುವಂಥ ಅಗತ್ಯ ಇಲ್ಲ. ತರೋ ಚೆಕ್ ಮಾಡುವಂಥ ಜವಾಬ್ದಾರಿ ನಮ್ದಿದೆ, ನಾವು ಮಾಡಿದ್ವಿ. ಮುಂದುವರೆದೊಂದು ಹೇಳ್ತೀನಿ, ನಾನು ಈಗಾಗಲೇ ತಮಗೆ ಹೇಳಿದ್ದೀನಿ, ಚಾಯ್ಸ್ 1 ಹಾಕಿರುವಂಥವರು ಕಾಲೇಜಿಗೆ ಹೋಗಬೇಕು ಅಂತ ಹೇಳಿದ್ದೀನಲ್ಲ, ಎಲ್ಲ ಮೂಲ ದಾಖಲಾತಿ ಅಂತಂದರೆ ನಿಮ್ಮ NMC ಅವರ ಪ್ರಕಾರ ಮೆಡಿಕಲ್ ಕಲಿಯಲಿಕ್ಕೆ ಏನು ಅರ್ಹತೆ ಇದೆ ಆ ದಾಖಲೆ ಮಾತ್ರ ಅಲ್ಲ, KE ನಲ್ಲಿ ಏನು ನೀವು ಎಲಿಜಿಬಿಲಿಟಿ, ಉದಾಹರಣೆಗೆ ತಾವು A ಕ್ಲಾಸಲ್ಲಿ ನಮ್ಮಲ್ಲಿ ಅರ್ಜಿ ಹಾಕಿದ್ದೀರಾ. A ಕ್ಲಾಸಲ್ಲಿ ಏನಪ್ಪ A ಅಂತಂದ್ರೆ ಏನು, ನೀವು 7 ವರ್ಷ ಕರ್ನಾಟಕದಲ್ಲಿ ಓದಿರಬೇಕು, 10 ಮತ್ತು 12ನೇ ತರಗತಿ ಯಾವ್ದಾದ್ರು 1 ಬೋರ್ಡ್ ಎಕ್ಸಾಮ್ ಕರ್ನಾಟಕದಲ್ಲಿ ಮಾಡಿರಬೇಕು ಅಂತಿದೆ, ಅದು ಸ್ಟಡಿ ಸರ್ಟಿಫಿಕೇಟ್ ಪ್ರೂವ್ ಮಾಡಬೇಕು. ನಾವು ವೆರಿಫೈ ಮಾಡಿದ್ವಿ. ನಾವು ವೆರಿಫೈ ಮಾಡ್ತಿದ್ದಂಗೆ ಅದೇ ಅಂತಿಮ ಅಂತಲ್ಲ, ಫೈನಲಿ ನಿಮ್ಗೆ ಅಡ್ಮಿಷನ್ ಕೊಡೋರು ಯಾರು, ಕಾಲೇಜ್ ಅವರು. ನಾಳೆ ನಿಮ್ಗೆ ಅಡ್ಮಿಷನ್ ಆದಮೇಲೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಕೊಡೋರು ಯಾರು, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರು. ಹಾಗಾಗಿ ನಮ್ಮಲ್ಲಿ ಏನು ಕ್ಲಾಸನ್ನು ನೀವು ಕ್ಲೈಮ್ ಮಾಡಿದ್ದೀರಾ ಆ ಕ್ಲಾಸಿಗೆ ಎಲಿಜಿಬಿಲಿಟಿ ದಾಖಲೆಗಳೇನಿದೆ ಅದನ್ನು ತಾವು ಕಾಲೇಜಿಗೆ ತೆಗೆದುಕೊಂಡು ಹೋಗಬೇಕು, ಒಂದು ಚೆಕ್ ಮಾಡೋದಕ್ಕೆ. ಎರಡನೇದು ನೀವೇನೆಲ್ಲ ರಿಸರ್ವೇಷನ್ ಕ್ಲೈಮ್ ಮಾಡಿದ್ದೀರಾ ಆ ಎಲ್ಲ ದಾಖಲೆಗಳನ್ನ ತಾವು ತೆಗೆದುಕೊಂಡು ಹೋಗಬೇಕು. ಈಗಾಗಲೇ ನಾವು ಡೆಂಟಲ್ ಮತ್ತು ಮೆಡಿಕಲ್ ಕಾಲೇಜಿನ ಎಲ್ಲ ಅಡ್ಮಿನಿಸ್ಟ್ರೇಟರ್ ಮತ್ತು ಅವರ ಅಡ್ಮಿಷನ್ ವಿಭಾಗದ ಸಿಬ್ಬಂದಿಗಳನ್ನ KEಗೆ ಕರೆದು ನಾವು ವರ್ಕ್ಶಾಪ್ ಮಾಡಿದ್ವಿ. ಹೇಗೆ ದಾಖಲೆಗಳನ್ನ ನೀವು ಪರಿಶೀಲನೆ ಮಾಡಬೇಕು, ರಿಲಿಜಿಯಸ್ ಮೈನಾರಿಟಿ ಅಂತಂದರೆ ತಹಶೀಲ್ದಾರ್ ಯಾವ ಸರ್ಟಿಫಿಕೇಟ್ ಕೊಡ್ತಾರೆ, ಲಿಂಗ್ವಿಸ್ಟಿಕ್ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಫಾರ್ಮ್ A ಮತ್ತು ಫಾರ್ಮ್ 5 ಮತ್ತು 5A ನಲ್ಲಿ ಏನು HM ಸೈನ್ ಮಾಡ್ತಾರೆ, BU ದೃಢೀಕರಣ ಮಾಡ್ತಾರೆ, ಫಸ್ಟ್ PU ಸೆಕೆಂಡ್ PU ಪ್ರಿನ್ಸಿಪಲ್ ಸೈನ್ ಮಾಡ್ತಾರೆ, 5A ನಲ್ಲಿ DD/PU ದೃಢೀಕರಣ ಮಾಡ್ತಾರೆ. ಈ ಎಲ್ಲ ನಮೂನೆಗಳನ್ನ ಕೊಟ್ಟು ಅವರಿಗೆ ತರಬೇತಿ ಕೊಟ್ಟು ಕಳಿಸಿದ್ವಿ. ನೀವು NMC ಮಾನದಂಡದ ಪ್ರಕಾರ ಮೆಡಿಕಲ್ ಕಲಿಯಲಿಕ್ಕೆ ಅರ್ಹತೆ ಇದೆ ಅನ್ನುವಂಥದ್ದು, ಮತ್ತು ತಾವು KE ನಲ್ಲಿ ಅಪ್ಲಿಕೇಶನ್ ಹಾಕುವಂತಹ ಸಂದರ್ಭದಲ್ಲಿ ತಾವು ಕ್ಲೈಮ್ ಮಾಡಿರುವಂತಹ ಕ್ಲಾಸಿಗೆ ನೀವು ಎಲಿಜಿಬಲ್ ಇದ್ದೀರಾ ಅನ್ನುವಂಥದ್ದು, ಹಾಗೂ ತಾವು ಯಾವ್ದಾವುದು ಮೀಸಲಾತಿಯನ್ನು ತಾವು ಕ್ಲೈಮ್ ಮಾಡಿದ್ದೀರಾ ಆ ಎಲ್ಲ ಮೀಸಲಾತಿಯ ಮೂಲ ಪ್ರಮಾಣ ಪತ್ರಗಳು ಸರಿ ಇರುವ ಬಗ್ಗೆ, ಸರಿಯಾದ ಅಥಾರಿಟಿ ಸರಿಯಾದ ಫಾರ್ಮೆಟಲ್ಲಿ ಇರುವಂಥದ್ರ ಬಗ್ಗೆ ಕಾಲೇಜಲ್ಲಿ ಪರಿಶೀಲನೆ ಮಾಡಿ ಅದು ತೃಪ್ತಿ ಆದ ನಂತರ ನಿಮಗೆ ಅಡ್ಮಿಷನ್ಸ್ ಕೊಡ್ತಾರೆ. ಒಂದು ವೇಳೆ ಇಲ್ಲೆಲ್ಲಾದ್ರೂ ಪರಿಶೀಲನೆ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಲೋಪದೋಷ ಆಗಿದ್ರೂ ಸಹ ಈಗಾಗಲೇ ಸಾಕಷ್ಟು ನಾವು ಡಬಲ್ ಚೆಕ್ ಮಾಡಿದ್ವಿ, ಆದರೆ ಇದು ಅಂತಿಮ ಅಲ್ಲ. ಇಲ್ಲೇನಾದರೂ ಲೋಪದೋಷ ಆಗಿದ್ರು ಕಾಲೇಜಲ್ಲಿ ನಿಮಗೆ ಹಿಡಿದಾಕಿ ಹೊರಗಡೆ ಕಳಿಸ್ತಾರೆ. ಕಾಲೇಜಲ್ಲೂ ನೀವೇನಾದರೂ ಮ್ಯಾನೇಜ್ ಮಾಡಿ ರಾಜೀವ್ ಗಾಂಧಿ ಯೂನಿವರ್ಸಿಟಿನಲ್ಲಿ ನಿಮಗೆ ಹಿಡಿದಾಕ್ತಾರೆ ನಿಮ್ಮ ರಿಜಿಸ್ಟ್ರೇಷನ್ ಕೊಡುವಾಗ. ಹಾಗಾಗಿ ಅದು ನೀವು ಮಾಡಿದ ನಾಳೆ ಯಾವುದಾದ್ರೂ ದೂರು ಬಂದರೆ ನೋಡಿ, ಕಳೆದ ವರ್ಷದ ನಮಗೆ ಒಂದು 3 ದೂರು PHಗೆ PWD ಪರ್ಸನ್ ವಿತ್ ಡಿಸಬಿಲಿಟಿಗೆ ಸಂಬಂಧಪಟ್ಟಂತೆ ಅಡ್ಮಿಷನ್ ಆಗಿರೋ ವಿದ್ಯಾರ್ಥಿಗಳ ಮೇಲೆ ದೂರು ಬಂದಿದೆ. ಈಗಾಗಲೇ ನಾವು ಮೆಡಿಕಲ್ ಬೋರ್ಡ್ ಕಾನ್ಸ್ಟಿಟ್ಯೂಟ್ ಮಾಡಿದ್ವಿ. 2 ತಪ್ಪು ಅಂತ ಕಂಡು ಬಂದರೆ 1 ಮೆಡಿಕಲ್ ಸೀಟ್ ರದ್ದಾಗುತ್ತೆ, 2ನೇದು ಕ್ರಿಮಿನಲ್ ಕೇಸ್ ಬುಕ್ ಆಗುತ್ತೆ. ಇಲ್ಲೂ ಸಹ ಅಷ್ಟೇ, ಯಾರಾದ್ರೂ ತಪ್ಪು ಅಂದರೆ ಇಂಟೆನ್ಷನಲಿ ನಾವು ಕ್ಲಿಯರ್ ಎಲ್ಲ ಹೇಳಿದ್ವಿ, ಏನಾದರೂ ಇಂಟೆನ್ಷನಲಿ ತಾವು ವ್ಯವಸ್ಥೆಗೆ ಚೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಲ್ಲಿ ನಿಮ್ಮದು ಸೀಟು ರದ್ದಾಗುತ್ತೆ, ಮುಂದೆ ಮೆಡಿಕಲ್ಗೆ ಬ್ಯಾನ್ ಆಗುತ್ತೆ, ಜೊತೆಗೆ ನಿಮ್ಮ ವಿರುದ್ಧ ಕ್ರಿಮಿನಲ್ ಕೇಸ್ ಆಗುತ್ತೆ. ಹಾಗಾಗಿ ಅಂತ ತಾವ್ಯಾರು ಮಾಡಲ್ಲ ಅಂತ ನಾನು ಭಾವಿಸಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ತಾವು ಒಳ್ಳೆ ಶಿಕ್ಷಣ ಪಡೆದಿರುವಂಥವರು, ಹಾಗಾಗಿ ಅನ್ಯ ಮಾರ್ಗದಿಂದ ಸೀಟ್ ಪಡೆಯುವಂಥ ಪ್ರಯತ್ನ ಮಾಡಲ್ಲ. ತಾವೆಲ್ಲ ಕೊಟ್ಟಿರುವಂಥ ಮೂಲ ದಾಖಲೆಗಳು ಸರಿ ಇದೆ, ಅದನ್ನು ತಾವೆಲ್ಲನೂ ಒಂದು ಸೆಟ್ ಜೆರಾಕ್ಸ್ ಮತ್ತು ಎಲ್ಲ ಮೂಲ ದಾಖಲೆಗಳನ್ನು ತಗೊಂಡು ವಿದ್ಯಾರ್ಥಿ ಸ್ವತಃ ಕಾಲೇಜಿಗೆ ಹೋಗಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ತಾವು ಅಡ್ಮಿಷನ್ ಪಡಿತೀರಾ ಅಂತೇಳಿ ನಾನು ಭಾವಿಸಿದ್ದೀನಿ. ಹಾಗಾಗಿ ನಾವು ಅತ್ಯಂತ ಹೆಚ್ಚಿನ ಪಾರದರ್ಶಕತೆಯಿಂದ ಒಂದು ಸೀಟು ಹಂಚಿಕೆ ಮಾಡುವಂತಹ ಎಲ್ಲ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೀವಿ. ಸದಾ ನಾವು ನಿಮ್ಮ ಸಲಹೆ ಸೂಚನೆಗಳಿತ್ತು ಅಂತಂದರೆ, ಏನಾದರೂ ಸುಧಾರಣಾ ಕ್ರಮಗಳಿತ್ತು ಅಂತಂದರೆ ಖಂಡಿತ ನೀವು ತಿಳಿಸಿ, ಅದು ಎಲ್ಲ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥದ್ದಿತ್ತು ಅಂತಂದರೆ ಖಂಡಿತ ನಾವು ಅಳವಡಿಸ್ಕೊಳ್ತೀವಿ ಅಂತೇಳಿ ಹೇಳ್ತಾ, ತಾವು ಭಾಳ ವಿಚಾರ ಮಾಡಿ ಚಾಯ್ಸನ್ನು ಹಾಕಿ, ಯಾವುದು ಮಿಸ್ಟೇಕ್ ಮಾಡಕ್ಕೆ ಹೋಗಬೇಡಿ. ಪೇರೆಂಟ್ಸ್ಗೆ ತುಂಬ ಗೊಂದಲ ಇದೆ, ಡೀಮ್ಡ್ ಯೂನಿವರ್ಸಿಟಿ ಕರ್ನಾಟಕದ MCCನಲ್ಲಿ ಮಾಡ್ತಾರೆ, ಅದು ಫೀಸ್ ಬೇರೆ, ಇಲ್ಲಿ ಫೀಸ್ ಹಾಗೆ ಆಗುತ್ತೆ, ಅದು ನನಗೆ ಗೊತ್ತು. ಇದು ತುಂಬ ಈ 1 ತಿಂಗಳು ನೀವು ತುಂಬ ಟೆನ್ಷನಲ್ಲಿ ಇರ್ತೀರಾ. ಬಟ್ ಆದರೆ ಸಾಕಷ್ಟು ನೀವು ವಿಚಾರ ಮಾಡಿ ಮಗುವಿನ ನೆಕ್ಸ್ಟ್ 4-4.5 ವರ್ಷದ ಓದುವಂಥದ್ದು. ಹಾಗಾಗಿ ಒಳ್ಳೆ ನಿರ್ಧಾರ ಮಾಡಿ, ಗೊಂದಲಕ್ಕೆ ಒಳಗಾಗಬೇಡಿ. ನಾವು ಸಂಪೂರ್ಣ ನಿಮಗೆ ಸಹಕಾರ ಕೊಡ್ತೀವಿ. ಒಳ್ಳೆ ರೀತಿಯಲ್ಲಿ ತಾವು ಚಾಯ್ಸನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾ, ಪ್ರಾಧಿಕಾರದ ವತಿಯಿಂದ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ನಮಸ್ಕಾರಗಳು.